ಹಲವು ಪ್ರಶ್ನೆ ಸಂಖ್ಯೆ 24 ಗಮನಿಸಿ. ಅಲ್ಯೂಮಿನಿಯಂ ಆಕ್ಸೈಡ್ ಅನ್ನು ಉಭಯಧರ್ಮಿ ಆಕ್ಸೈಡ್ ಎನ್ನುವರು ಏಕೆ ಅಥವಾ ಉಭಯವರ್ತಿ ಅಂತ ಹೇಳ್ತಾರೆ. ಈಗ ಯಾವುದೇ ಲೋಹದ ಆಕ್ಸೈಡ್ ಆಮ್ಲದ ಜೊತೆ ವರ್ತಿಸಿದ್ರೆ ಏನನ್ನ ಕೊಡ್ತದೆ? ಲವಣ ಮತ್ತೆ ನೀರನ್ನ ಕೊಡ್ತದೆ ಅಲ್ವಾ? ಲವಣ ಮತ್ತೆ ನೀರನ್ನ ಕೊಡ್ತದೆ. ನಿಮಗ್ ಗೊತ್ತಿದೆ ಆಮ್ಲ ಮತ್ತೆ ಪ್ರತ್ಯಾಮ್ಲ ಸೇರಿ ಲವಣ ಮತ್ತೆ ನೀರನ್ನ ಕೊಡ್ತವೆ. ಹಾಗಾದ್ರೆ ಲೋಹದ ಆಕ್ಸೈಡ್ ಅನ್ನ ಏನಂತ ಕರಿತೀವಿ? ಪ್ರತ್ಯಾಮ್ಲ ಕರಿತೀವಿ. ಅದೇ ತರ ಪ್ರತ್ಯಾಮ್ಲದ ಜೊತೆ ಅಲೋಹೀಯ ಆಕ್ಸೈಡ್ ವರ್ತಿಸಿ ಲವಣ ಮತ್ತೆ ನೀರನ್ನ ಕೊಡ್ತದೆ. ಆದ್ರೆ ಅಲ್ಯೂಮಿನಿಯಂ ಆಕ್ಸೈಡ್ ಏನ್ ಮಾಡುತ್ತೆ? ಇದು ಆಮ್ಲ ಮತ್ತೆ ಪ್ರತ್ಯಾಮ್ಲ ಇವೆರಡರ ಜೊತೆಗೂ ವರ್ತಿಸಿ ಲವಣ ಮತ್ತೆ ನೀರನ್ನ ಉಂಟು ಮಾಡುತ್ತದೆ. ಹಾಗಾಗಿ ಅಲ್ಯೂಮಿನಿಯಂ ಆಕ್ಸೈಡ್ ಅನ್ನು ಉಭಯಧರ್ಮಿ ಆಕ್ಸೈಡ್ ಅಂತ ಕರೆಯಲಾಗುತ್ತೆ. ಇಲ್ಲಿ ನೋಡಿ, ಇದು ಆಮ್ಲದ ಜೊತೆ ವರ್ತಿಸಿ ಅಲ್ಯೂಮಿನಿಯಂ ಆಕ್ಸೈಡ್ ಅನ್ನುವಂಥದ್ದು ಆಮ್ಲದ ಜೊತೆ ವರ್ತಿಸಿ ಲವಣ ಮತ್ತೆ ನೀರನ್ನ ಅಲ್ಯೂಮಿನಿಯಂ ಕ್ಲೋರೈಡ್ ಮತ್ತೆ ನೀರನ್ನ ಉಂಟು ಮಾಡ್ತಾ ಇದೆ. ಅದೇ ತರ ಅಲ್ಯೂಮಿನಿಯಂ ಆಕ್ಸೈಡ್ ಸೋಡಿಯಂ ಹೈಡ್ರಾಕ್ಸೈಡ್ ಅಂದ್ರೆ ಪ್ರತ್ಯಾಮ್ಲದ ಜೊತೆ ವರ್ತಿಸಿ ಲವಣ ಮತ್ತು ನೀರನ್ನ ಉಂಟು ಮಾಡ್ತಾ ಇದೆ. ಸೋಡಿಯಂ ಅಲ್ಯೂಮಿನೇಟ್ ಮತ್ತೆ ನೀರನ್ನ ಉಂಟು ಮಾಡ್ತಾ ಇದೆ. ಹಾಗಾಗಿ ಇದು ಆಮ್ಲ ಮತ್ತು ಪ್ರತ್ಯಾಮ್ಲಗಳೆರಡರೊಂದಿಗೂ ವರ್ತಿಸಿ ಲವಣ ಮತ್ತೆ ನೀರನ್ನ ಉಂಟು ಮಾಡುವುದರಿಂದ ಅಲ್ಯೂಮಿನಿಯಂ ಆಕ್ಸೈಡ್ ಅನ್ನು ಉಭಯಧರ್ಮಿ ಆಕ್ಸೈಡ್ ಎನ್ನುವರು. ಥ್ಯಾಂಕ್ ಯು.